ಸ್ನೇಹಿತರೆ, ಇವತ್ತು ಹೊಸ ವರ್ಷದ ಮೊದಲನೆಯ ದಿನ, ಅಂದರೆ 2025ರ ಮೊದಲನೆಯ ದಿನ. ಈ ದಿನದಂದು ದೇಶದ ಬಡವರಿಗೆ ನರೇಂದ್ರ ಮೋದಿ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹೌದು, ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿರುವಂತಹ ಬಡವರಿಗೆ, ಅಸಹಾಯಕರಿಗೆ ಇನ್ನೂ 2 ಕೋಟಿ ಮನೆಗಳನ್ನು ನೀಡಲಿಕ್ಕೆ, ಮನೆ ಸಮೀಕ್ಷೆಯನ್ನು ಪ್ರಾರಂಭಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ 3 ತಿಂಗಳ ಒಳಗೆ, ಅಂದರೆ 2025 ಮಾರ್ಚ್ 31ರ ಒಳಗೆ ಅದು ಪೂರ್ಣಗೊಳ್ಳುತ್ತೆ. ಅಂದರೆ ಮನೆ ಸಮೀಕ್ಷೆ ಪೂರ್ಣಗೊಳ್ಳುತ್ತೆ. ಇನ್ನು ಸ್ನೇಹಿತರೆ, ಈ 2 ಕೋಟಿ ಮನೆ ಇದೆಯಲ್ವಾ, ಇದು 2024ರಲ್ಲಿ ಬಿಜೆಪಿಯ ಚುನಾವಣಾ ಭರವಸೆಗಳಲ್ಲಿ ಬಹಳ ಪ್ರಮುಖವಾಗಿತ್ತು. ಈ ಬಗ್ಗೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಯಾರು ಈ ಸ್ಕೀಮ್ಗೆ ಅರ್ಹರಾಗಿರ್ತಾರೋ, ಅರ್ಹ ಕುಟುಂಬಗಳನ್ನು ಗುರುತಿಸಲಿಕ್ಕೆ ಆವಾಸ್ ಪ್ಲಸ್ 2024 ಅಪ್ಲಿಕೇಶನ್ ಬಳಸಿಕೊಂಡು ಸಮೀಕ್ಷೆಯನ್ನು ಪ್ರಾರಂಭಿಸಲಿಕ್ಕೆ ನಿರ್ಧರಿಸಲಾಗಿದೆ. ಆದ್ದರಿಂದ ನಿಮ್ಮ ರಾಜ್ಯ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದ್ಯತೆಯ ಮೇರೆಗೆ ಮನೆ ಸಮೀಕ್ಷೆಯನ್ನು ಪ್ರಾರಂಭಿಸಲಿಕ್ಕೆ ಮತ್ತು ಮುಂದಿನ 3 ತಿಂಗಳೊಳಗೆ ಮಾರ್ಚ್ 31, 2025 ಒಳಗೆ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಸೂಚಿಸಲಿಕ್ಕೆ ನಾನು ನಿಮಗೆ ತಿಳಿಸ್ತೀನಿ. ಯಾವುದೇ ಅರ್ಹ ಕುಟುಂಬಗಳನ್ನು ಹೊರಗಿಡಬಾರದು ಅಂತ ಹೇಳಿ ಹೀಗಂತ ಕೇಂದ್ರದ ಪತ್ರಿಕಾ ಪ್ರಕಟಣೆ ತಿಳಿಸಿದೆ. ಇನ್ನು ಪ್ರಧಾನ ಮಂತ್ರಿ ಆವಾಸ್ ಅಂದ್ರೆ ನಗರ ಯೋಜನೆ ಅಡಿ ಇನ್ನೂ 1 ಕೋಟಿ ಮನೆಗಳ ಸಮೀಕ್ಷೆ ಈಗಾಗಲೇ ಪ್ರಾರಂಭವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು 2024ರ ಲೋಕಸಭಾ ಚುನಾವಣೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ 3 ಕೋಟಿ ಮನೆಗಳು, ದೇಶದ ಗ್ರಾಮೀಣ ಭಾಗದಲ್ಲಿ 2 ಕೋಟಿ ಹಾಗೆ ನಗರ ಕೇಂದ್ರಗಳಲ್ಲಿ 1 ಕೋಟಿ ಮನೆಗಳ ಭರವಸೆಯನ್ನು ಕೊಟ್ಟಿತ್ತು. ಮೊದಲ 2 ಅವಧಿಯಲ್ಲಿ ಈ ಯೋಜನೆಯಡಿ ಈಗಾಗಲೇ 4 ಕೋಟಿ ಮನೆಗಳನ್ನು ಪೂರ್ಣಗೊಳಿಸಿರೋದಾಗಿ ಮೋದಿ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಇನ್ನು 2016ರಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯು ಬಿಜೆಪಿಗೆ ದೊಡ್ಡ ಬದಲಾವಣೆಯಾಗಿದೆ. 3 ಕೋಟಿ ಹೆಚ್ಚುವರಿ ಮನೆಗಳನ್ನು 2029ರ ಮಾರ್ಚ್ 31ರ ವೇಳೆಗೆ ಪೂರ್ಣಗೊಳಿಸುವಂತಹ ಒಂದು ಗುರಿಯನ್ನು ಹೊಂದಿದ್ದಾರೆ. ಸ್ನೇಹಿತರೆ, ನರೇಂದ್ರ ಮೋದಿಯವರ ಈ ಆವಾಸ್ ಯೋಜನೆಯಡಿ ಮನೆಗಳನ್ನು ಕಟ್ಟಿಕೊಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಲ್ವಾ, ಇದು ಒಳ್ಳೆಯದೇ. ಆದರೆ ಅರ್ಹ ವ್ಯಕ್ತಿಗಳಿಗೆ, ಯಾರು ಅಸಹಾಯಕರಿದ್ದಾರೋ, ಯಾರಿಗೆ ತುಂಬ ಕಷ್ಟ ಇದೆಯೋ ಅಂಥವರಿಗೆ ಮನೆ ಸಿಕ್ಕರೆ ಅದು ಸಂತೋಷ. ಇಲ್ಲದಿದ್ದರೆ ಈ ರೀತಿಯಾದಂತಹ ಯೋಜನೆಯಡಿ ಸಿಕ್ಕವರಿಗೆ ಸಿಕ್ತು ಅಂತಂದರೆ ಅದು ಸರ್ಕಾರಕ್ಕೆ ಮಾಡುವಂತಹ ಅಧಿಕಾರಿಗಳು ಮಾಡುವ ಮೋಸ.